ವೃದ್ಧೆಗೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 24 ಕೋಟಿ ವಂಚನೆ. ನಿವೃತ್ತ ಅಧಿಕಾರಿಗಳೇ ಖತರ್ನಾಕ್ ಗ್ಯಾಂಗ್ನ ಟಾರ್ಗೆಟ್. ಬೆಂಗಳೂರಿನ 74 ವರ್ಷದ ವೃದ್ಧೆಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಬೆದರಿಸಿ 24 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಾ ಇದೆ. ಬೆಂಗಳೂರು ಸೈಬರ್ ಪೊಲೀಸರ ತನಿಖೆ ವೇಳೆ ಇದು ಕೇವಲ ಒಂದು ವಂಚನೆ ಪ್ರಕರಣವಲ್ಲ, ದೇಶದ ಹಲವು ರಾಜ್ಯಗಳಲ್ಲಿ ವ್ಯಾಪಿಸಿರುವ ಬೃಹತ್ ಸೈಬರ್ ಕ್ರಿಮಿನಲ್ ನೆಟ್ವರ್ಕ್ ಅನ್ನೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಶಿವಾಜಿನಗರದ ವೃದ್ಧ ಮಹಿಳೆಯೊಬ್ಬರಿಗೆ ಐಷಾರಾಮಿ ಡಿಜಿಟಲ್ ಜಾಲ ಹೆಣೆದು ಬರೋಬ್ಬರಿ 24 ಕೋಟಿ ರೂಪಾಯಿ ದೋಚಿದ್ದ ಪ್ರಕರಣ ಸಂಬಂಧ ಈಗಾಗಲೇ ಮುಂಬೈ ಮೂಲದ ಆಕಾಶ್ ಮಲ್ಲಿಕ್, ತಮಿಳುನಾಡಿನ ಶಿವಜ್ಞಾನಂ, ಗುಜರಾತ್ ಮೂಲದ ಪಾಲಕ್ ಬೈ ಪಾಟೀಲ್, ಹಮೀದ್ ಹಾಗೂ ದೆಹಲಿಯ ಓಂ ಪ್ರಕಾಶ್ ಸೇರಿದಂತೆ ವಿವಿಧ ರಾಜ್ಯಗಳ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ತನಿಖೆ ವೇಳೆ ಆರೋಪಿ ಪಾಲಕ್ ಬೈ ಹಾಗೂ ನರೇಂದ್ರ ಪಟೇಲ್ ವಿರುದ್ಧ ಬೆಳಗಾವಿ ಸಿಸಿಪಿಎಸ್ ಠಾಣೆಯಲ್ಲಿ 15 ಕೋಟಿ ಡಿಜಿಟಲ್ ಅರೆಸ್ಟ್ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಬೆಂಗಳೂರು ಸೈಬರ್ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮತ್ತೊಬ್ಬ ಆರೋಪಿ ಶಿವಜ್ಞಾನಂ ತಮಿಳುನಾಡಿನ ಈರೋಡ್ ಮೂಲದವನಾಗಿದ್ದು 4 ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗಿದೆ. ಇದೇ ರೀತಿ ಮುಂಬೈ ಮೂಲದ ಆಕಾಶ್ ಮಲ್ಲಿಕ್ ವಿರುದ್ಧವೂ ಕೂಡ 3 ಸೈಬರ್ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳ ಆರೋಪಿಗಳಿಗೆ ಹೇಗೆ ಸಂಪರ್ಕ ಆಯಿತು ಎಂಬುದರ ಕುರಿತು ಬೆಂಗಳೂರು ಸೈಬರ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಸುಮಾರು 1.46 ಕೋಟಿ ರೂಪಾಯಿ ಹಣವನ್ನು ಬೆಂಗಳೂರು ಸೈಬರ್ ಕಮಾಂಡ್ ಪೊಲೀಸರು ರಿಕವರಿ ಮಾಡಿದ್ದು, ಒಟ್ಟಾರೆ 2.86 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ. ಆದರೆ ಬೃಹತ್ ಸೈಬರ್ ಜಾಲದ ಕಿಂಗ್ ಪಿನ್ ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಪ್ರಕರಣದ ತನಿಖೆ ಮುಂದುವರೆದಿದ್ದು ಮತ್ತಷ್ಟು ಆರೋಪಿಗಳ ಬಂಧನ ಸಾಧ್ಯತೆ ಇದೆಂದು ಸೈಬರ್ ಕಮಾಂಡ್ ಡಿಜಿಪಿ ಡಾಕ್ಟರ್ ಪ್ರಣವ್ ಮೊಹಂತಿ ಮಾಹಿತಿ ನೀಡಿದ್ದಾರೆ. ವಿಚಾರದಲ್ಲಿ ಯಾವುದರಲ್ಲಿ 24 ಕೋಟಿ ಹಣ ವಂಚನೆಯಾಗಿತ್ತು. ಕ್ರೈಮ್ ನಂಬರ್ 29/2026 booked under sections 66C, 66D Information Technology Act ಹಾಗೂ 319(2), 308 subsection 4 ಭಾರತ ನ್ಯಾಯ ಸಂಹಿತಾ ಪ್ರಕಾರ ಯಾವುದು ಕೇಸ್ ಬುಕ್ ಆಗಿತ್ತು ಮೊದಲು ಏಪ್ರಿಲಲ್ಲಿ. ಅದರಲ್ಲಿ ಅವರು ಚೆನ್ನಾಗಿ ಒಂದು ಪತ್ತೆ ಮಾಡಿ ಕೆಲವು ಅರೆಸ್ಟ್ಸ್ ಮಾಡಿದ್ದಾರೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ನಾವು ಸಲ್ಲಿಸಿದ್ದೀವಿ ತಮಗೆ. ಈಗ ಅದರಲ್ಲಿ ಅನುಸರಿಸಿ ಆ ಇನ್ವೆಸ್ಟಿಗೇಷನ್ನ ಕೆಲವರಿಗೆ ನಾವು ಫರ್ದರ್ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಡೀಟೇಲ್ಸ್ ಹೀಗೆ: ಎನ್ ಶಿವಜ್ಞಾನಂ ಫ್ರಮ್ ಎರೋಡ್ ತಮಿಳುನಾಡು, 2ನೇ ಎ ಮಲ್ಲಿಕ್ ಫ್ರಮ್ ಮುಂಬೈ, 3ನೇ ಪಾಲಕ್ ಭಾಯ್ ಪಟೇಲ್ ಫ್ರಮ್ ಅಹಮದಾಬಾದ್ ಗುಜರಾತ್, 4ನೇ ಅಮಿತ್ ನರೇಂದ್ರ ಪಟೇಲ್ ಫ್ರಮ್ ಅಹಮದಾಬಾದ್ ಗುಜರಾತ್, 5 ಓಂ ಪ್ರಕಾಶ್ ರಾಜ್ಪೂತ್ ನ್ಯೂ ಡೆಲ್ಲಿಯಿಂದ, 6 ಗೌರವ್ ಕುಮಾರ್ ಬಿಹಾರಿಂದ. ಈ 6 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ, ಅವರಿಗೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಈಗ ಇವರಲ್ಲಿ ಅಕ್ಯೂಸ್ಡ್ ಯಾರು ಪಾಲಕ್ ಭಾಯ್ ಪಟೇಲ್ ಮತ್ತು ಅಮಿತ್ ನರೇಂದ್ರ ಪಟೇಲ್ ಅಂತ ಇಬ್ಬರು ಗುಜರಾತಿಂದ, ಅಹಮದಾಬಾದಿಂದ, ಆರ್ ರಿಪೋರ್ಟೆಡ್ಲಿ ಕನೆಕ್ಟೆಡ್ ಟು ಅನದರ್ ಡಿಜಿಟಲ್ ಅರೆಸ್ಟ್ ಕೇಸ್ ಆಫ್ ಬೆಳಗಾವಿ. ಯಾವುದು ಅರ್ಲಿಯರ್ ದಿಸ್ ಇಯರ್ ಫೆಬ್ರವರಿಯಲ್ಲಿ ಆಗಿತ್ತು. ಅದರಲ್ಲಿ 15 crores ಹಣ ಹೋಗಿತ್ತು ವಿಕ್ಟಿಮ್ದು. ಅದರಲ್ಲಿ ಅವರು ಸಂತೃಪ್ತ ಇದ್ದಾರೆ, ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರದ್ದು ಬಾಡಿ ವಾರೆಂಟ್ ತೊಗೊಂಡು ಅವರಿಗೆ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಬೆಳಗಾಂನ CCPSನವರು ಬೆಳಗಾವಿ. ಈ ಯಾರು ಶಿವಜ್ಞಾನಂ ಅಂತ ಇದ್ದಾರೆ ಈ ರೋಡಿಂದ, ಅವರು ಸಹಿತ 4 ಬೇರೆ ಸೈಬರ್ ಅಪರಾಧಗಳಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ, ಇನ್ವಾಲ್ವ್ ಆಗಿದ್ದಾರೆ ಅಂತ. ಆಮೇಲೆ ಈ ಮಲ್ಲಿಕ್ ಯಾರು ಎ ಮಲ್ಲಿಕ್ ಅಂತ ಇದ್ದಾರೆ, ಅವರು ಬೇರೆ 3 ಸೈಬರ್ ಫ್ರಾಡ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವು ಪತ್ರ ಬರೀತಾ ಇದ್ದೀವಿ ಆಯಾ ಪೊಲೀಸ್ ಸ್ಟೇಷನ್ಸ್ಗೆ ಏನು ಡೀಟೇಲ್ಸ್ ಅಂತ ತಿಳ್ಕೊಳ್ಳಲಿಕ್ಕೆ. ಬಟ್ ಇದು ನಮಗೆ ಇದುವರೆಗೆ ಗೊತ್ತಾಗಿದೆ. ಸೊ ಇದರಲ್ಲಿ ನಾವು ಸುಮಾರು ಒಂದು 1.46 crores ಅಂಥದ್ದು ಹಣ ನಾವು ರಿಕವರಿ ಮಾಡಿದ್ದೀವಿ ಮೊದಲು. ಇನ್ನೊಂದು 1.4 crores ನಾವು ಬ್ಲಾಕ್ ಮಾಡಿದ್ದೀವಿ, ಅದು ರಿಕವರಿಯಲ್ಲಿ ಇದೆ. ಸೊ
ಟೋಟಲಿ 2.86 crores are under process of recovery. ಬೇರೆ ಇದರಲ್ಲಿ ಕೆಲವರು ಬೇರೆ ಇದ್ದಾರೆ, ಮಾಸ್ಟರ್ ಮೈಂಡ್ಸ್ ಇದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಹೇಳಂಗಿಲ್ಲ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವಾಗ ಪತ್ತೆ ಆಗ್ತದೆ ನಾವು ನಿಮಗೆ ಮುಂದೆ ಹೇಳ್ತೀವಿ. ಇನ್ನು ಬ್ಯಾಂಕ್ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರನ್ನೇ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಹಣ ಬಂದ ಬಳಿಕ 20ಕ್ಕೂ ಹೆಚ್ಚು ಮ್ಯೂಲ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡುತ್ತಿತ್ತು ಎನ್ನಲಾಗಿದೆ. ಕರ್ನಾಟಕದಲ್ಲಿಯೂ ತಮ್ಮ ಜಾಲ ವಿಸ್ತರಿಸಿಕೊಂಡಿದ್ದ ಆರೋಪಿಗಳು ಸ್ಥಳೀಯ ಯುವಕರನ್ನ ಬಳಸಿಕೊಂಡು ಮಾಹಿತಿ ಕಲೆ ಆಗ್ತಾ ಇದ್ರು ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.